ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡುವಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಪ್ರಮುಖ ಪಾತ್ರ ವಹಿಸಿದ್ರು. ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್ ಬೆನ್ನಲ್ಲೇ ಈ ಸೇನಾಧಿಕಾರಿಗಳ ಜೀವನ ಶೈಲಿ, ಯಾವ ರಾಜ್ಯದವರು, ಕುಟುಂಬಸ್ಥರ ಬಗ್ಗೆ ತಿಳಿದುಕೊಳ್ಳಲು ಜನ ಕಾತುರದಿಂದ ಕಾಯುತ್ತಿದ್ದಾರೆ. ಅದರಲ್ಲೂ ಹೆಮ್ಮೆಯ ವಿಚಾರ ಏನಂದ್ರೆ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಅವರೇ ಬೆಳಗಾವಿಯ ಸೊಸೆ. ಇದೀಗ ಬೆಳಗಾವಿ ಜಿಲ್ಲೆಯ ಸೊಸೆ ಬಗ್ಗೆ ಮಾವ ಹೆಮ್ಮೆಯ ಮಾತನಾಡಿದ್ದಾರೆ. ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು, ಆದರೆ ಬೆಳಗಾವಿ ಮೂಲಕ ತಾಜುದ್ದೀನ್ ಬಾಗೇವಾಡಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಈ ಬಗ್ಗೆ ಕರ್ನಲ್ ಸೋಫಿಯಾ ಖುರೇಶಿ ಮಾವ ಗೌಸ್ ಬಾಬಾ ಮಾತನಾಡಿದ್ದು, ಟಿವಿಯಲ್ಲಿ ನೋಡಿದ ಮೇಲೆ ಹೆಮ್ಮೆ ಮತ್ತು ಖುಷಿಯಾಗಿದೆ. ನಮ್ಮ ಕರ್ನಾಟಕದ ಮೇಲಿನ ಗೌರವ ಹೆಚ್ಚಿಸಿದ್ದಾರೆ. ದೇಶದ ಸಲುವಾಗಿ ದುಡಿಯಿರಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಮಕ್ಕಳು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ಇಬ್ಬರಿಗೂ ಗುಜರಾತ್ನಲ್ಲಿ ಮದುವೆ ಮಾಡಿದ್ದೇವೆ. ಇಬ್ಬರು ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೊಸೆ ಜೊತೆಗೆ ಮಾತನಾಡಿಲ್ಲ, ಮಗನ ಜೊತೆಗೆ ಮಾತನಾಡಿದ್ದು ಹಬ್ಬದ ಸಂಭ್ರಮದಂತೆಯಾಗಿದೆ. ಸ್ವಾಮೀಜಿಗಳು, ಜನರು ಎಲ್ಲರೂ ಗೌರವ ನನಗೆ ಸಲ್ಲಿಸುತ್ತಿದ್ದಾರೆ. ಸೊಸೆ ಮಗ ಮನೆಗೆ ಬಂದಾಗ ಬಹಳ ಫ್ರೀ ಇರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಸೊಸೆಗೆ ಜವಾರಿ ಕೋಳಿ, ರೊಟ್ಟಿ, ಕಬ್ಬು ಅಂದ್ರೆ ಬಹಳ ಇಷ್ಟ. ನಿಮ್ಮೂರ ಚಲೋ ನಮ್ದು ಗೋಧಿ ನಾಡು, ನಿಮ್ಮೂರು ನ್ಯಾಚುರಲ್ ಇದೆ ಅಂತ ಸೊಸೆ ಹೇಳ್ತಾಳೆ. ವಾಕಿಂಗ್ ಮಾಡಿ ಅಂತ ಸೊಸೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ನಾವೆಲ್ಲ ಸಮಾಜದವರ ಜೊತೆಗೆ ಕೂಡಿ ಬಾಳ್ತೇವೆ. ಮಕ್ಕಳಿಗೂ ಅದನ್ನೇ ಹೇಳಿಕೊಡ್ತೇವೆ. ಜಮೀನು ಏನು ಕೆಲಸ ಮಾಡಿ ಮಕ್ಕಳನ್ನ ಓದಿಸಿರುವೆ. ನನಗೆ 3 ಗಂಡು ಮಕ್ಕಳು, ಅದರಲ್ಲಿ ಓರ್ವ ಮಗ ಅಗ್ನಿಶಾಮಕದಲ್ಲಿ ಸೇವೆ ಸಲ್ಲಿಸುತ್ತಾನೆ. ಕೊಣ್ಣೂರಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದ್ದಾರೆ. ನಂತರ ಕಮಾಂಡ್ ಟ್ರೈನಿಂಗ್ ನಲ್ಲಿ ಪಾಸ್ ಆಗಿದ್ದು ಇಬ್ಬರು ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವರ್ಷದಲ್ಲಿ ನಾನು 2 ಸಲ ಮಗನ ಹತ್ತಿರ ಹೋಗ್ತೇನೆ. ಮಳೆ ಆರಂಭದಲ್ಲಿ ನಾನು ಮತ್ತೆ ಹೋಗುವೆ. ಪಾಕಿಸ್ತಾನ ಹೇಡಿಯಾ ಹಾಗೆ ಹಿಂದಿನಿಂದ ದಾಳಿ ಮಾಡ್ತಿದೆ. ಅವರಿಗೆ ನಮ್ಮ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಪಾಕಿಸ್ತಾನದವರಂತ ಮೂರ್ಖರು ಯಾರೂ ಇಲ್ಲ ಎಂದಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡುವಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಪ್ರಮುಖ ಪಾತ್ರ ವಹಿಸಿದ್ರು. ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್ ಬೆನ್ನಲ್ಲೇ ಈ ಸೇನಾಧಿಕಾರಿಗಳ ಜೀವನ ಶೈಲಿ, ಯಾವ ರಾಜ್ಯದವರು, ಕುಟುಂಬಸ್ಥರ ಬಗ್ಗೆ ತಿಳಿದುಕೊಳ್ಳಲು ಜನ ಕಾತುರದಿಂದ ಕಾಯುತ್ತಿದ್ದಾರೆ. ಅದರಲ್ಲೂ ಹೆಮ್ಮೆಯ ವಿಚಾರ ಏನಂದ್ರೆ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಅವರೇ ಬೆಳಗಾವಿಯ ಸೊಸೆ. ಇದೀಗ ಬೆಳಗಾವಿ ಜಿಲ್ಲೆಯ ಸೊಸೆ ಬಗ್ಗೆ ಮಾವ ಹೆಮ್ಮೆಯ ಮಾತನಾಡಿದ್ದಾರೆ. ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು, ಆದರೆ ಬೆಳಗಾವಿ ಮೂಲಕ ತಾಜುದ್ದೀನ್ ಬಾಗೇವಾಡಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಈ ಬಗ್ಗೆ ಕರ್ನಲ್ ಸೋಫಿಯಾ ಖುರೇಶಿ ಮಾವ ಗೌಸ್ ಬಾಬಾ ಮಾತನಾಡಿದ್ದು, ಟಿವಿಯಲ್ಲಿ ನೋಡಿದ ಮೇಲೆ ಹೆಮ್ಮೆ ಮತ್ತು ಖುಷಿಯಾಗಿದೆ. ನಮ್ಮ ಕರ್ನಾಟಕದ ಮೇಲಿನ ಗೌರವ ಹೆಚ್ಚಿಸಿದ್ದಾರೆ. ದೇಶದ ಸಲುವಾಗಿ ದುಡಿಯಿರಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಮಕ್ಕಳು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ಇಬ್ಬರಿಗೂ ಗುಜರಾತ್ನಲ್ಲಿ ಮದುವೆ ಮಾಡಿದ್ದೇವೆ. ಇಬ್ಬರು ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೊಸೆ ಜೊತೆಗೆ ಮಾತನಾಡಿಲ್ಲ, ಮಗನ ಜೊತೆಗೆ ಮಾತನಾಡಿದ್ದು ಹಬ್ಬದ ಸಂಭ್ರಮದಂತೆಯಾಗಿದೆ. ಸ್ವಾಮೀಜಿಗಳು, ಜನರು ಎಲ್ಲರೂ ಗೌರವ ನನಗೆ ಸಲ್ಲಿಸುತ್ತಿದ್ದಾರೆ. ಸೊಸೆ ಮಗ ಮನೆಗೆ ಬಂದಾಗ ಬಹಳ ಫ್ರೀ ಇರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಸೊಸೆಗೆ ಜವಾರಿ ಕೋಳಿ, ರೊಟ್ಟಿ, ಕಬ್ಬು ಅಂದ್ರೆ ಬಹಳ ಇಷ್ಟ. ನಿಮ್ಮೂರ ಚಲೋ ನಮ್ದು ಗೋಧಿ ನಾಡು, ನಿಮ್ಮೂರು ನ್ಯಾಚುರಲ್ ಇದೆ ಅಂತ ಸೊಸೆ ಹೇಳ್ತಾಳೆ. ವಾಕಿಂಗ್ ಮಾಡಿ ಅಂತ ಸೊಸೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ನಾವೆಲ್ಲ ಸಮಾಜದವರ ಜೊತೆಗೆ ಕೂಡಿ ಬಾಳ್ತೇವೆ. ಮಕ್ಕಳಿಗೂ ಅದನ್ನೇ ಹೇಳಿಕೊಡ್ತೇವೆ. ಜಮೀನು ಏನು ಕೆಲಸ ಮಾಡಿ ಮಕ್ಕಳನ್ನ ಓದಿಸಿರುವೆ. ನನಗೆ 3 ಗಂಡು ಮಕ್ಕಳು, ಅದರಲ್ಲಿ ಓರ್ವ ಮಗ ಅಗ್ನಿಶಾಮಕದಲ್ಲಿ ಸೇವೆ ಸಲ್ಲಿಸುತ್ತಾನೆ. ಕೊಣ್ಣೂರಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದ್ದಾರೆ. ನಂತರ ಕಮಾಂಡ್ ಟ್ರೈನಿಂಗ್ ನಲ್ಲಿ ಪಾಸ್ ಆಗಿದ್ದು ಇಬ್ಬರು ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವರ್ಷದಲ್ಲಿ ನಾನು 2 ಸಲ ಮಗನ ಹತ್ತಿರ ಹೋಗ್ತೇನೆ. ಮಳೆ ಆರಂಭದಲ್ಲಿ ನಾನು ಮತ್ತೆ ಹೋಗುವೆ. ಪಾಕಿಸ್ತಾನ ಹೇಡಿಯಾ ಹಾಗೆ ಹಿಂದಿನಿಂದ ದಾಳಿ ಮಾಡ್ತಿದೆ. ಅವರಿಗೆ ನಮ್ಮ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಪಾಕಿಸ್ತಾನದವರಂತ ಮೂರ್ಖರು ಯಾರೂ ಇಲ್ಲ ಎಂದಿದ್ದಾರೆ.